ಬೆಂಗಳೂರು ಮೆಟ್ರೋ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೆಟ್ರೋ ಪ್ರಯಾಣ ದರ ಏರಿಕೆ ತಡೆದಿದ್ದು ನಾವೇ. ಅದರಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಇಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಎಂಆರ್ಸಿಎಲ್ ಕಾರ್ಯಾಚರಣೆ, ನಿರ್ವಹಣೆ ಮತ್ತು ದುರಸ್ತಿ ವೆಚ್ಚಗಳು. ಬೆಂಗಳೂರು ಮೆಟ್ರೋ ದರ ಏರಿಕೆ ವಿಚಾರವಾಗಿ ರಾಜ್ಯದಲ್ಲಿ ಬೇರೆ ಬೇರೆ ತರಹದ ಪೊಲಿಟಿಕಲ್ ಹೈಡ್ರಾಮಾಗಳೆಲ್ಲ ನಡೀತಾ ಇದೆ. ಮೆಟ್ರೋ ಪ್ರಯಾಣ ದರ ಏರಿಕೆ ತಡೆದಿದ್ದು ನಾವೇ, ಏರಿಸಿದ್ದಲ್ಲ, ತಡೆದಿದ್ದು ನಾವೇ. ಅದರಲ್ಲಿ ಕೇಂದ್ರ ಸರ್ಕಾರದ ಪಾತ್ರವಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ನಗರಾಭಿವೃದ್ಧಿ, ಜಲಸಂಪನ್ಮೂಲ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿಕೆ ಶಿವಕುಮಾರ್ ಹೇಳಿಕೆ. ಬಿಎಂಆರ್ಸಿಎಲ್ ಕಾರ್ಯಾಚರಣೆ ಜೊತೆಗೆ ಅದರ ಮೇಂಟೆನೆನ್ಸು, ನಿರ್ವಹಣೆ ಮತ್ತು ದುರಸ್ತಿ ವೆಚ್ಚಗಳು, ಗ್ರಾಹಕ ಬೆಲೆ ಸೂಚ್ಯಂಕ ಆಧಾರಿತ ಹಣದುಬ್ಬರ, ಇಂಧನ ವೆಚ್ಚಗಳನ್ನು ಗಣನೆಗೆ ತೆಗೆದುಕೊಳ್ಳುವ ಸ್ಥಿರ ಸೂತ್ರ, ಈ ನಿಯತಾಂಕಗಳನ್ನು ಆಧರಿಸಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಬಿಎಂಆರ್ಸಿಎಲ್ಗೆ ಮರು ಲೆಕ್ಕಾಚಾರ ಮಾಡಿ ಪರಿಷ್ಕೃತ ದರ ತರೋದಕ್ಕೆ ಪ್ಲಾನು. ಈಗಾಗಲೇ ಮೆಟ್ರೋ ಪ್ರಯಾಣ ದರ, ಅದರ ಪರಿಷ್ಕರಣೆಯ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರ ವಹಿಸಿಕೊಂಡಿದೆ. ಇನ್ನು ಪರಿಷ್ಕರಣೆಗೆ ಅನುಮತಿ ಕೊಡಬೇಕಾ ಕೊಡಬಾರ್ದ ಆಯಾಯ ರಾಜ್ಯದ ಆಡಳಿತ ಪಕ್ಷದ ಡ್ಯೂಟಿ. ಬೇಕಾದರೆ ಆ ಒಂದು ಪರಿಷ್ಕರಣೆಯನ್ನು ತಡೆಯಲೂಬಹುದು, ಸರಿಯಾದ ತರಹದ ಪರಿಶ್ರಮವನ್ನು ಸ್ಟೇಟ್ ಗವರ್ನಮೆಂಟ್ ಮಾಡಿದರೆ. ಆದರೆ ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ಆಸಕ್ತಿ ಇದೆಯಾ ಗೊತ್ತಿಲ್ಲ. ಕೇಂದ್ರ ಸರ್ಕಾರ ಇದರ ನಿರ್ವಹಣೆಗೆ 60ರಷ್ಟು ಹಣವನ್ನು ವ್ಯಯಿಸಬೇಕು, ಕರ್ನಾಟಕ 40ರಷ್ಟು ವ್ಯಯಿಸಬೇಕು ಅಂತ ಈ ಹಿಂದಿನ ಕೆಲ ಪದ್ಧತಿ. ಆದರೆ ಈಗ ಹಂಗಲ್ಲ. ಸಂಪೂರ್ಣವಾಗಿ ಕೇಂದ್ರ ಸರ್ಕಾರವೂ ನೋಡಿಕೊಳ್ಳಬಹುದು. ಒಂದು ವೇಳೆ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟರೆ ರಾಜ್ಯ ಸರ್ಕಾರವು ಮಧ್ಯಪ್ರವೇಶ ಮಾಡಬೇಕು. ಕಾರಣ ಇದರ ಎಲ್ಲ ಲಾಭಗಳು ಕೇಂದ್ರಕ್ಕೆ ಹೋಗುತ್ತೆ. ಕೇಂದ್ರಕ್ಕೆ ಹೋದ ನಂತರ ಅನುದಾನದ ರೀತಿಯಲ್ಲಿ ರಾಜ್ಯಕ್ಕೆ ಹಣ ಬರುತ್ತೆ. ನಿರ್ವಹಣೆ ಮತ್ತು ದುರಸ್ತಿ ವೆಚ್ಚಗಳು, ಗ್ರಾಹಕ ಬೆಲೆ ಸೂಚ್ಯಂಕ ಆಧಾರಿತ ಹಣದುಬ್ಬರ, ಇವೆಲ್ಲವನ್ನು ಮೇಂಟೈನ್ ಮಾಡೋದಕ್ಕೆ ಬಿಎಂಆರ್ಸಿಎಲ್ಗೆ ದುಡ್ಡು ಬೇಕಾಗಿ ಬರುತ್ತೆ. ಸೊ ಹಿಂಗಿದ್ದಾಗ ಪರಿಷ್ಕರಣೆಯ ಹೆಸರಿನಲ್ಲಿ ದರ ಜಾಸ್ತಿ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಪ್ರಯತ್ನ ಪಟ್ಟಾಗ ಅದನ್ನು ತಡೆದಿದ್ದು ನಾವು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಈಗ ಕ್ರೆಡಿಟ್ ಪಡೆಯೋದಕ್ಕೂ ಮುಂದಾಗಿದ್ದಾರೆ. ಇಂಧನ ವೆಚ್ಚಗಳನ್ನು ಗಣನೆಗೆ ತೆಗೆದುಕೊಳ್ಳುವ ಸ್ಥಿರ ಸೂತ್ರ. ಸಂಸದ ತೇಜಸ್ವಿ ಸೂರ್ಯ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಎಲ್ಲರೂ ಕೂಡ ಈ ಒಂದು ಪರಿಷ್ಕರಣೆಯ ವಿಚಾರವಾಗಿ ರಾಜ್ಯ ಸರ್ಕಾರವೇ ಮಾಡಿಕೊಂಡ ಪ್ರಮಾದ ಅನ್ನೋ ಅರ್ಥದಲ್ಲಿ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಡೋದಕ್ಕೂ ಮುಂದಾಗಿದ್ರು. ಅದಾದ ನಂತರ ಈ ಮೆಟ್ರೋ ದರ ಪರಿಷ್ಕರಣೆ ವಿಚಾರವೂ ಕೂಡ ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಯಿತು. ಅದಾದ ನಂತರ ರಾಜ್ಯ ಸರ್ಕಾರ ಕೇಂದ್ರದ ವಿರುದ್ಧವೂ, ಕೇಂದ್ರ ಸರ್ಕಾರ ರಾಜ್ಯದ ವಿರುದ್ಧವೂ ಹಸ್ತಕ್ಷೇಪಗಳಿಂದಲೇ ಮುಗಿದು ಹೋಯ್ತೆ ಹೊರತಾಗಿ ದರ ಪರಿಷ್ಕರಣೆ ಅಥವಾ ದರ ಏರಿಕೆ ಸ್ಥಗಿತಗೊಂಡಿಲ್ಲ. ಕಟ್ಟಕಡೆಯದಾಗಿ ಪೆಟ್ಟು ತಿನ್ನೋದು ಪ್ರಯಾಣಿಕ, ಕಟ್ಟಕಡೆಯದಾಗಿ ಪೆಟ್ಟು ತಿನ್ನೋದು ಮೆಟ್ರೋದಲ್ಲಿ ದಿನನಿತ್ಯ ಪ್ರಯಾಣ ಮಾಡುವಂತಹ ಲೇಬರ್ ಕ್ಲಾಸ್. ಹಾಗಾಗಿ ಇದಕ್ಕೊಂದು ಸುಖಾಂತ್ಯ ಬೇಕು. ದರ ಪರಿಷ್ಕರಣೆ ಒಂದೋ ರದ್ದಾಗಬೇಕು. ಪರಿಷ್ಕರಣೆಗೂ ರೀತಿ ರಿವಾಜುಗಳಿದ್ದಾವೆ. ವರ್ಷಕ್ಕೆ ನಿಮಗೆ ಮನಸ್ಸು ಬಂದ ಹಾಗೆ ಪರಿಷ್ಕರಣೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಒಟ್ಟಾರೆ ಪ್ರಯಾಣ ದರ ಏರಿಕೆ, ಮೆಟ್ರೋ ವಿಚಾರವಾಗಿ ರಾಜ್ಯದಲ್ಲಿ ಆಕ್ರೋಶಗಳು ಭುಗಿಲೆದ್ದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.